ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ನಾನು ರಾಜಶೇಖರ್. ಹಾಗೆಯೇ ಈ ಒಂದು ಚಾನಲ್ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಯಾಕಂತ ಹೇಳಿದ್ರೆ, ಹುಟ್ಟಿದಾಗಿನಿಂದ ಸಣ್ಣ ಮಗು ಇದ್ದಾಗಿನಿಂದ ಅದರ ಒಂದು ಬ್ರೈನ್ ಯಾವ ರೀತಿ ಪ್ರೋಗ್ರಾಮಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಹಾಗಿದ್ರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆಯವರೆಗೂ ಈ ವಿಡಿಯೋನ ವೀಕ್ಷಿಸಿ. ಎಸ್, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಗು ಹುಟ್ಟುತ್ತೆ, ಅದರ ಒಂದು ಆಕಾರ ತೊಗೊಂಡು ಹುಟ್ಟುತ್ತೆ. ಏನು ಆತ್ಮ ಇರುತ್ತೆ, ಆ ಆತ್ಮ ಒಂದು ಆಕಾರ ತೊಗೊಂಡು ಹುಟ್ಟುತ್ತೆ. ಯಾವುದೋ ಒಂದು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ. ಬಟ್ ಅದರ ಒಂದು ಪ್ರೋಗ್ರಾಮಿಂಗ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದು ಬರುವಾಗ ಅದರ ಮೈಂಡ್ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಂಪ್ಟಿ ಆಗಿ ಬಂದಿರ್ತದೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾವುದೇ ಆಲೋಚನೆ ಇರೋದಿಲ್ಲ. ಯಾಕೆ ಹುಟ್ಟಿದಾಗಿನಿಂದನೂ ಕೂಡ ಏನು ಆಲೋಚನೆ, ಏನು ಟೆನ್ಷನ್ ಅದಕ್ಕೆ ಏನು ಇರೋದಿಲ್ಲ. ಬರುತ್ತೆ ತನ್ನ ಪಾಡಿಗೆ ತಾನು ಅದಕ್ಕೆ ಹೇಗೆ ಅನ್ಸುತ್ತೋ ಹಾಗೆ ಆಟ ಆಡ್ತಿರುತ್ತೆ. ಬಟ್ ನಾವು ಅದ್ರ ಮುಂದೆ ಮಾತಾಡುವಾಗ ಅಥವಾ ಆ ಒಂದು ಜೀವದ ಮುಂದೆ ಏನೋ ಒಂದು ಕನ್ವರ್ಸೇಷನ್ ಮಾಡುವಾಗ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಂಟಿ ಇರೋದ್ ಕಾರಣ ನಾವೇನೇ ಹೇಳಿದ್ರು ಕೂಡ ಅದು ಪ್ರೋಗ್ರಾಮಿಂಗ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆ ಮಗುವಿನ ಮೈಂಡಲ್ಲಿ ಅದು ಉಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೆಷ್ಟು ಸಾಧ್ಯನೋ ಅಷ್ಟು ನಾವು ಪಾಸಿಟಿವ್ ವೇಯಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ಇನ್ನೂ ಮಗು ಬಂದಿರೋದಿಲ್ಲ, ಇನ್ನೂ ಪ್ರೆಗ್ನೆಂಟ್ ಇರುವಾಗ ಹೇಳ್ತಾರೆ, ಚಲೋ ಬುಕ್ಸನ್ನು ಓದಿ, ಭಯ ಇರುವಂಥದ್ದನ್ನು ನೋಡ್ಲಿಕ್ಕೆ ಹೋಗಬೇಡಿ, ಅದೇ ಒಂದು ಮೈಂಡಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದೆಷ್ಟು ನಿಜನೋ ಅದ ಮಗು ಬಂದ ಮೇಲೂ ಕೂಡ ಅದನ್ನು ಫಾಲೋ ಮಾಡೋದು ಅಷ್ಟೇ ಕೂಡ ನಿಜ ಆಗಿರ್ತದೆ. ಯಾಕಂತ ಹೇಳಿದ್ರೆ ಒಂದು ಪಾಸಿಟಿವ್ ಇರುವಂಥ ಪ್ಲೇಸಲ್ಲಿ ಹೋಗುವಂಥದ್ದಾಗಿರ್ಬೋದು, ಅಥವಾ ನಾವು ಮಕ್ಕಳಿಗೆ ಏನೋ ಒಂದು ಹೇಳ್ಕೊಡುವಾಗ ಅಥವಾ ಆ ಒಂದು ಮಗುಗೆ ಅ, ಆ, ಇ ಸ್ಟಾರ್ಟಿಂಗ್ ಮನೆಯಲ್ಲೇ ಅ, ಆ, ಇ ಅನ್ನೆಲ್ಲ ಹೇಳ್ಕೊಡ್ತಿರ್ತೀವಿ. ಅದೇ ಮಗು ಮನೆಯಲ್ಲಿದ್ದಾಗ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು, ಜಗಳ ಆಗುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಮನಸ್ತಾಪನೆ ಆಗಿ ಅದ್ರ ಮುಂದೆನೇ ನಾವು ಮಾತಾಡ್ಲಿಕ್ಕೆ ಹೋಗ್ತೀವಿ. ಬಟ್ ನಾವು ಅದ್ರ ಮುಂದೆನೇ ಮಾಡಿದ್ರೆ, ಆ ಒಂದು ಜೀವದ ಮುಂದೆನೇ ಮಾಡಿದ್ರೆ ಅದರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಅಷ್ಟು ಕೆಟ್ಟದಾಗಿ. ಯಾಕಂತ ಹೇಳಿದ್ರೆ ಎಂಪ್ಟಿ ಇರೋ ಮೈಂಡಲ್ಲಿ ನಾವೇನೇ ಹಾಕಿದರೂ ಕೂಡ ತುಂಬುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ವಾಟರ್ ಬಾಟಲಲ್ಲಿ ಇನ್ನೂ ಇಷ್ಟು ಅರ್ಧ ಖಾಲಿ ಇದೆ, ಓಕೆನಾ? ಇದು ಫುಲ್ ಖಾಲಿ ಇದ್ದಾಗ ನಾವು ಎಷ್ಟು ವಾಟರ್ ಹಾಕಿದ್ರು, ಅಂದರೆ ಎಷ್ಟು ವಾಟರ್ ಹಾಕಿದ್ರು ಅದು ತುಂಬುತ್ತೆ. ಬಟ್ ನಾವು ಅದನ್ನು ಏನಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ಬರೀ ನೆಗೆಟಿವನ್ನೇ ನಾವು ಅದ್ರ ಮುಂದೆ ಪೋರ್ಟ್ರೇ ಮಾಡ್ತಾ ಹೋದರೆ ಅಥವಾ ಅದ್ರ ಮುಂದೆ ನಾವು ಮಾತಾಡ್ತಾ ಹೋದರೆ ಅದು ಎಷ್ಟು ಕೇಳಿಸ್ಕೊಳ್ತೋ ಅಷ್ಟು ಪ್ರೋಗ್ರಾಮಿಂಗ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ಕನೆಕ್ಟ್ ಮಾಡುವಂಥದ್ದಾಗಿರೋದು ತುಂಬಾ ಒಳ್ಳೆಯದಾಗಿರುತ್ತದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನಿಂದ ಆಗಿರ್ಬೋದು, ಅಥವಾ ಈ ವಿಡಿಯೋ ನೋಡಿದ ಆದ್ರಿಂದನೇ ಆಗಿರ್ಬೋದು, ಸೊ ನಾವು ಪಾಸಿಟಿವ್ ವೇಯಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಸ್ಪಿರಿಚುವಲಿ ಬಹಳಷ್ಟು ಕನೆಕ್ಟ್ ಆಗಿ. ಯಾಕಂತ ಹೇಳಿದ್ರೆ ಈಗಿನ ಒಂದು ಜನ್ರೇಷನಲ್ಲಿ ಸ್ಪಿರಿಚುವಲಿ ಕನೆಕ್ಟ್ ಆಗುವಂಥದ್ದು ಬಹಳ ಕಡಿಮೆ ಆಗಿದೆ, ಎಸ್ಪೆಷಲಿ ಯೂತ್ ಜನ್ರೇಷನಲ್ಲಿ. ಯಾಕಂತ ಹೇಳಿದ್ರೆ ಯೂತ್ ಜನ್ರೇಷನ್ ಅವರು ಒಂದು ಜನ್ರೇಷನಲ್ಲಿ ಒಂದು ಥಿಂಕ್ ಇರುತ್ತೆ, ನಾವು ಮಜಾ ಮಾಡಬೇಕು, ಪಾರ್ಟಿ ಮಾಡಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಂತೇಳಿ. ಬಟ್ ಸ್ಪಿರಿಚುವಲಿ ಯಾವಾಗ ನಾವು ಕನೆಕ್ಟ್ ಮಾಡ್ತೀವಿ, ಆ ಸ್ಪಿರಿಚುವಲಿ ಕನೆಕ್ಟ್ ಮಾಡಿರ್ತಕ್ಕಂಥ ಮೈಂಡ್ ಅದರ ಬಗ್ಗೆ ಸ್ಪಿರಿಚುವಲಿ ಥಿಂಕ್ ಮಾಡ್ತಾ ಮಾಡ್ತಾ ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡ್ತಾ ಮಾಡ್ತಾ ಎಷ್ಟೋ ಜನ ಇವತ್ತು ನಾವು ಸಕ್ಸಸ್ ಆಗಿರ್ತಕ್ಕಂಥ ಪೀಪಲ್ನ ನೋಡಿರ್ತೀವಿ. ಬಟ್ ಹುಟ್ಟಿದಾಗಿನಿಂದ 7 ವರ್ಷ ಮಗು ಅಥವಾ 3 ವರ್ಷದ ಮಗುನೇ ಹಾಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿರ್ತದೆ, ಅಥವಾ ನಮಗೆ ಗೊತ್ತಿರೋದಿಲ್ಲ ಭಗವದ್ಗೀತೆ ಹೇಳೋದಾಗಿರ್ಬೋದು. ಈ ಥರದ್ದು ಹಲವಾರು ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿರ್ತಕ್ಕಂಥ ಮಕ್ಕಳುಗಳಿದ್ದಾವೆ. ಯಾಕಂತ ಹೇಳಿದ್ರೆ ಅವರು ಕನೆಕ್ಟ್ ಮಾಡಿರ್ತಕ್ಕಂಥ ರೀತಿಯಾಗಿರ್ಬೋದು, ಅವರು ಆ ಒಂದು ಜೀವದ ಮುಂದೆ ಮಾತಾಡುವಂತಾಗಿರ್ಬೋದು, ಆ ಜೀವದ ಮೈಂಡಲ್ಲಿ ಪಾಸಿಟಿವ್ ಒಂದು ಥಿಂಕಿಂಗನ್ನು ಹಾಕೋದ್ರಲ್ಲಾಗಿರ್ಬೋದು, ಅದು ತುಂಬ ಎಫೆಕ್ಟ್ ಆಗಿರತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ಯಾವ ರೀತಿ ನಾವು ಪ್ರೋಗ್ರಾಮಿಂಗ್ ಆಗ್ತಾ ಹೋಗುತ್ತೆ ಮಗುವಿನ ಮೈಂಡಲ್ಲಿ, ಅಥವಾ ಯಾವ ರೀತಿ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು, ಅದು ನಮ್ಮ ಸಣ್ಣ ನಾವು ಹೇಳ್ತೀವಿ ಚಿಕ್ಕಂದಿನಿಂದನೇ ಅದಕ್ಕೇನು ಗೊತ್ತಾಗೋದಿಲ್ಲ ನಾವೇನು ಮಾತಾಡಿದ್ರು ಅಂತ ಹೇಳ್ತೀವಿ. ಬಟ್ ಅದು ಮೈಂಡಲ್ಲಿ ತುಂಬ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಮಾತಾಡಬೇಕಾಗತ್ತೆ, ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ನಾವೆಲ್ಲರೂ ಕೂಡ ಈಗಿನ ಒಂದು ಜನ್ರೇಷನ್ ಆಗಿರ್ಬೋದು, ಅಥವಾ ಇನ್ನು ಇಲ್ಲಿವರೆಗೂ ನಾವೇನು ಜನ್ರೇಷನ್ ಏನದೀವಿ, ಅಥವಾ ಇನ್ನು ಮುಂದೆ ಏನು ಬರ್ತಾರೆ, ಅವರು ಹೆಚ್ಚಿನದಾಗಿ ಸ್ಪಿರಿಚುವಲ್ ಕಡೆ ಗಮನ ಕೊಟ್ಟರೆ, ಅಥವಾ ಅದರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡಿದರೆ ಈ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ನಮಗೆ ಬರುವಂಥದ್ದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಥಿಂಕಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ಸ್ಪಿರಿಚುವಲ್ ಕಡೆಗೆ ಗಮನ ಹರಿಸೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋನ ಇನ್ನೂ ಯಾರೆಲ್ಲ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ಒಂದು ವಿಡಿಯೋಸನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ ಪೇಜಲ್ಲಾಗಿರ್ಬೋದು ಕೂಡ ಇದೇ ಒಂದು ಶಾರ್ಟ್ಸ್ ಆಗಿ ಕ್ರಿಯೇಟ್ ಆಗಿ ಅಲ್ಲಿ ಪೋಸ್ಟ್ ಆಗುತ್ತೆ. ಅದನ್ನೂ ಕೂಡ ನೀವು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಜಾಸ್ತಿ ಜನಕ್ಕೆ ರೀಚ್ ಆದಷ್ಟು ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮುಂದಿನ ಜನ್ರೇಷನ್ ಏನು ಬರ್ತಾ ಹೋಗುತ್ತೆ, ನೆಕ್ಸ್ಟ್ ಜನ್ರೇಷನ್ ಏನು ಬರ್ತಾ ಹೋಗುತ್ತೆ ಅವರೆಲ್ಲರೂ ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ಅಚೀವ್ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.